ವೇದ, ನಿಂಗೆ ಸಮುದ್ರದ ಅಲೆಗಳು ನೋಡ್ತಾ ಇದ್ರೆ ಏನನ್ಸುತ್ತೆ? ನಿನ್ನೆ ಕೇಳ್ತಿರೋದು ವೇದ, ಯಾಕೆ ಸೈಲೆಂಟ್ ಆಗಿದ್ಯಾ? ನೋಡು, ಅಲೆಗಳ ಶಬ್ದ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಏನಾದ್ರೂ ಮಾತಾಡು. ಅಮೂಲ್ಯ, ನನಗೆ ಬೀಚ್ ನೋಡ್ತಿದ್ರೆ ನನ್ನ ಸ್ಕೂಲ್ ಡೇಸ್ ನೆನಪಾಗುತ್ತೆ. ನಮ್ಮ ಮನೆ ಹತ್ರ ಒಂದು ಬೀಚ್ ಇತ್ತು. ನಾನು, ವಿಕ್ರಾಂತ್, ಆದ್ಯ ಎಲ್ಲ ಆಟ ಆಡೋದಕ್ಕೆ ಹೋಗ್ತಾ ಇದ್ದೆ. ಆದ್ಯ ಪುಟ್ಟ ಹುಡುಗಿ ಮರಳಲ್ಲಿ ಮನೆ ಕಟ್ತಾ ಇದ್ದೆ. ಆಗ ಸಮುದ್ರದ ಅಲೆಕದು ಹೊಡೆದೋಗ್ತಿತ್ತು. ಆಗ ನಾವು ಸುಮ್ಮನೆ ಇರ್ತಿರಲಿಲ್ಲ. ನಾನು ವಿಕ್ರಾಂತ್ ಇಬ್ರು ಹೋಗಿ ಅವಳು ಇನ್ನೂ ದೊಡ್ಡ ಮನೆ ಕಟ್ಕೊಡ್ತಿದ್ದೆ. ಆದ್ಯ ಖುಷಿ ಪಡ್ತಿದ್ದೆ. ವೇದಾಂತ್, ನಾವಿವತ್ತು ನಾರಾಯಣ ಅವ್ರನ್ನ ನೋಡುತ್ತಲ್ಲ, ಅವ್ರನ್ನ ನೋಡ್ತಿದ್ದಾಗ ಏನಾಯ್ತು ಗೊತ್ತಾ? ನಿಂಗೆ ಗೊತ್ತಿಲ್ಲ, ನೀನ್ ಕಳ್ದೋಗಿದ್ದೆ. ಏನೋ ಗೊತ್ತಿಲ್ಲ ಅಮೂಲ್ಯ, ಅವ್ರ ಮುಖದಲ್ಲಿ ಒಂದು ಸಾತ್ವಿಕ ಕಳೆ ಇದೆ. ಅವ್ರನ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತು. ಅವ್ರ ಹತ್ರ ಇನ್ನೂ ಹೆಚ್ಚು ಮಾತಾಡ್ಬೇಕು ಅನಿಸ್ತು. ಅವ್ರ ಮನ್ಸಿಗೆ ತುಂಬಾ ಹತ್ರವಾದವರು ಅನ್ನೋ ಫೀಲ್ ಇತ್ತು. ಏನೋ ಅವ್ರ ಮುಖದ ಕಳೆ ನೋಡ್ತಿದ್ರೆ ಅವ್ರೇ ನಿನ್ ತಂದೆ ಆಗಿರ್ಬಾರ್ದಾ ಅಂತ ಅನ್ಸ್ತಿತ್ತು. ಈ ಪರಿಸ್ಥಿತಿನಲ್ಲಿ ಆ ಥರದವ್ರನ್ನ ಯಾರು ನೋಡಿದ್ರು ಹಾಗೆ ಅನ್ಸುತ್ತೆ ಅಮೂಲ್ಯ. ಆಮೇಲೆ ಇನ್ನೊಂದು ವಿಷಯ, ವಿಕ್ರಾಂತ್ ಅಪ್ಪ ಅಮ್ಮನ ಹುಡ್ಕೋದಕ್ಕೆ ಎಷ್ಟು ಕಷ್ಟಪಟ್ಟ, ನಾವು ಕೂಡ ಇಷ್ಟು ಪ್ರಯತ್ನ ಪಡ್ತೀವಿ. ಆದ್ರೆ ಅಪ್ಪ ಅಮ್ಮ ನಮ್ಮನ್ನು ಹುಡ್ಕೋದಿಕ್ಕೆ ಯಾಕೆ ಕಷ್ಟ ಪಡ್ತಿಲ್ಲ ಅಥವಾ ಪ್ರಯತ್ನ ಪಡ್ತಿಲ್ವ? ನನ್ಗಿದ್ರ ಬಗ್ಗೆ ಕ್ಲಾರಿಟಿನ ಸಿಗ್ತಿಲ್ಲ. ಈಗ ನೋಡು, ಅಪ್ಪನ ಹುಡುಕೋದಿಕ್ಕೆ ನಾನು ನೀನು ಬಂದಿದ್ದೀನಿ. ಆದ್ರೆ ಅಪ್ಪ ಹೇಗಿದ್ದಾರೆ ಗೊತ್ತಿಲ್ಲ, ಅವ್ರ ಫೋಟೋ ಇಲ್ಲ. ನನಗೆ ಯಾವ ದಾರಿನೂ ಕಾಣಿಸ್ತಿಲ್ಲ. ವೇದಾಂತ್, ಇರು ನಿಮಿಷ ಬಂದೆ. ಎಲ್ಲಿಗೆ ಹೋಗ್ತಿದ್ಯಾ? ಒಂದು ನಿಮಿಷ ಬಂದೆ ಇರು. ಅಯ್ಯೋ, ಇದೇನ್ರಿ ಗಳಿಗೆಗೊಂದ್ಸಲ ಕಾಫಿ ಕೇಳೋರು, ಕಾಫಿ ಲೋಟದಲ್ಲಿ ತಣ್ಣಗಾಗೋಗಿದೆ, ಕುಡ್ದೇ ಇಲ್ಲ. ತಡೀರಿ, ಬೇರೆ ಕಾಫಿ ಮಾಡ್ಕೊಂಬರ್ತೀನಿ. ಬರೀ ಅಯ್ಯೋ, ಬೇಗ ಕೇಳ್ರಿ, ನನಗೆ ಕೆಲಸ ಇದೆ. ಇವತ್ತು ಆರ್ತಿ ಫ್ರೆಂಡ್ ಗಂಡನ ಕಾರಲ್ಲಿ ಕಳ್ತನ ಆಯಿತು ಅಂತ ಹೇಳಿದ್ಲಲ್ಲ, ಅದು ಯಾವ ಏರಿಯಾದಲ್ಲಿ ಅಂತ ಏನಾದರೂ ಗೊತ್ತಾಯ್ತಾ? ಅಯ್ಯೋ, ನನಗೇನ್ರಿ ಗೊತ್ತು? ಈ ವಿಷಯ ಆರ್ತಿಗೆ ಗೊತ್ತಿರ್ಬೋದು. ಅದು ಸರಿ, ಇದಕ್ಕಿದ್ದಾಗೆ ಈ ವಿಷಯ ನಿಮ್ಮ ತಲೆಗೆ ಯಾಕೆ ಬಂತು? ಇಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಏನಮ್ಮ, ಇಬ್ರು ಏನೋ ಮಾತಾಡ್ಕೊಂಡು ಕೂತಿದ್ದೀರಾ? ಅಂಥದ್ದೇನಿಲ್ಲಮ್ಮ. ಆರ್ತಿ, ಇವತ್ತು ನಿನ್ನ ಫ್ರೆಂಡ್ ಗಂಡನ ಪರ್ಸ್ ಕಳೆದೋಯ್ತು ಅಂತ ಹೇಳಿದ್ಯಲ್ಲ, ಅದು ಯಾವಾಗಾಗಿದ್ದು, ಯಾವ ಏರಿಯಾದಲ್ಲಾಗಿದ್ದು ಅಂತ ಏನಾದರೂ ಗೊತ್ತಿದೆಯಾ? ಇಲ್ಲ ಅಪ್ಪ, ನಾನು ಕೇಳಲಿಲ್ಲ. ಯಾಕೆ? ಯಾಕೋ ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಹೇಗೆ ಹೇಳಿ ಮಗಳೇ, ನನ್ನ ಪರಿಸ್ಥಿತಿ ಈಗ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಟು ನೋಡ್ಕೊಂಡ ಅನ್ನೋ ಗಾದೆ ಥರ ಆಗೋಗಿದೆ. ನಿನ್ನೆವರೆಗೂ ಅಸಹಾಯಕತೆಯಿಂದ ನರಳ್ತಾ ಇದ್ದೆ. ಮಗಳಿಗೆ ಔಷಧಿ ತಂದು ಕೊಡೋದಕ್ಕೆ ಆಗಲೇ ಇಲ್ವಲ್ಲ, ಎಂಥ ಅಪ್ಪ ನಾನು ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ಇವತ್ತು ಯಾರಿಗೋ ಸೇರಿದ ದುಡ್ಡನ್ನು ಲಪ್ಟಾಯಿಸಿದೆ ಅನ್ನೋ ಅಪರಾಧಿ ಭಾವನೆ ನನ್ನ ಕಾಡ್ತಾ ಇದೆ. ಅಪ್ಪ, ಆದರೂ ಕಳ್ತನ ಮಾಡೋದೆಲ್ಲ ತಪ್ಪಲ್ವಾ ಅಪ್ಪ? ಹೌದು ಹೌದು, ಕಳ್ತನ ಮಾಡೋದು ತುಂಬ ಕೆಟ್ಟದು. ಅಮೂಲ್ಯ ಅವರೇ, ವೇದಾಂತ್ ಅವ್ರ ಅಪ್ಪ ಸಿಕ್ಕಿದ್ರಾ? ಇಲ್ಲಮ್ಮ, ಇನ್ನೂ ಸಿಕ್ಕಿಲ್ಲ. ಅಂದ್ರೆ
ಅದೇ ಗೊತ್ತಾಗ್ತಿಲ್ಲಮ್ಮ. ಒಂದಷ್ಟು ಕ್ಲೂ ಸಿಕ್ಕಿದ್ರೆ ಹುಡ್ಕೋದಕ್ಕೆ ಸಹಾಯ ಆಗುತ್ತೆ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಸಹಾಯನ ಹೇಳಿ ಅಮೂಲ್ಯ ಅವರೇ, ಏನು ಮಾಡಬೇಕು? ಏನಿಲ್ಲಮ್ಮ, ವೇದಾಂತ್ ಅವ್ರ ತಂದೆನ ಹುಡ್ಕೋದಕ್ಕೆ ನಮಗೆ ಅವ್ರ ಫೋಟೋ ಬೇಕಿತ್ತು. ಒಂದ್ ಸ್ವಲ್ಪ ನಮ್ಮ ಮನೇಲಿ ಹುಡ್ಕಕ್ಕಾಗತ್ತಾ? ಹಳೆ ಫೋಟೋ ಏನಾದ್ರೂ ಇರ್ಬೋದು. ಅಮ್ಮ, ನಮ್ ರೂಮಲ್ಲಿ ವಿಕಿ ಭವನ್ ರೂಮಲ್ಲಿ ಒಂಚೂರು ಹುಡುಕ್ತೀರಾ? ಅಲ್ಲಿ ಸಿಕ್ಕಿದ್ರು ಸಿಕ್ಬೋದು. ಖಂಡಿತ ಹುಡುಕ್ತೀನಿ ಅಮೂಲ್ಯ ಅವರೇ. ನನ್ನಿಂದ ವೇದಾಂತ್ ಅವ್ರಿಗೆ ಒಂಚೂರು ಸಹಾಯ ಆದರೆ ನಾನು ಖಂಡಿತ ಮಾಡ್ತೀನಿ. ಅಮ್ಮ, ಅಂದಾಗೆ ನೀವು ವೇದಾಂತ್ ತಂದೆನೆ ಅಂತ ಹೇಗೆ ಗುರ್ತು ಹಿಡಿತೀರಾ? ಅಯ್ಯೋ, ನನಗೆ ಗೊತ್ತಲ್ಲ. ಏನಮ್ಮ, ನಿಮಗೆ ಗೊತ್ತಾ? ಹೇಗೆ? ಅದು ಹುಡುಕ್ಬೇಕಾದ್ರೆ ಹಳೆ ಫೋಟೋಗಳೇ ಹುಡುಕ್ಬೇಕು. ಅದರಲ್ಲಿ ಅವರಪ್ಪ ಇರ್ತಾರಲ್ವಾ, ನೋಡಿದ್ರೆ ಗೊತ್ತಾಗಬಹುದು ಅಂತ ಹೇಳಿದೆ ಅಷ್ಟೇ. ಓಹ್, ಕರೆಕ್ಟ್ ಅಮ್ಮ. ಸರಿ, ನಿಮ್ಗೇನಾದ್ರೂ ಫೋಟೋ ಸಿಕ್ಕಿದ್ರೆ ನನಗೆ ಬೇಗ ಕಳಿಸ್ಕೊಡಿ. ಖಂಡಿತ ಅಮೂಲ್ಯ ಅವರೇ, ನೀವು ಯೋಚನೆ ಮಾಡಬೇಡಿ, ವೇದಾಂತ್ ಅವರಪ್ಪ ಸಿಕ್ಕೇ ಸಿಗ್ತಾರೆ. ಸರಿಮ್ಮ, ಬಾಯ್. ಅವತ್ತು ವೇದಾಂತ್ ರೂಮ್ನಲ್ಲಿ ಇದ್ದಿದ್ದ ಫೋಟೋನ ನಾನು ತಗೊಂಡೆ. ಆ ಫೋಟೋನ ಸುಹಾಸಿನಿ ಹರಿದಾಕಿದ್ಲು. ಸೂರ್ಯ ಅವ್ರದ್ದು ಇನ್ನೊಂದು ಫೋಟೋ ಇದೆಯಾ ವೇದಾಂತ್ ರೂಮ್ನಲ್ಲಿ? ಯಾವುದಕ್ಕೂ ಇರಲಿ, ಹುಡುಕ್ತೀನಿ. ಯಾಕೆ ಇವ್ರು ಇನ್ನೆಷ್ಟೊತ್ತಾದ್ರೂ ಬಂದಿಲ್ಲ? ಬರ್ಬೇಕಾಗಿತ್ತು. ಕೊರೋನಾ ಬಂದು ಮನುಷ್ಯರು ಸಾಯ ಬರಲಿ, ಸೊಳ್ಳೆನಾರು ಸತ್ತಿದ್ರೆ ಕಾರ್ಮ. ಇದಕ್ಕೆ ಹಿಂಗೆ ಮಾಡೋಣ ಅಂತ ಬರ್ದಿದೆ, ನಾವೇ ಬಡ್ದು ಸಾಯಿಸ್ಬೇಕು. ಓ, ಬಂದ್ರೆ ರಮಣ್ಣವ್ರೆ, ಯಾರನ್ನೋ ಸಾಯಿಸೋದ್ರ ಬಗ್ಗೆ ಬನ್ನಿ ಬನ್ನಿ. ಮಾತಾಡ್ತಿದ್ದೀರಾ? ಅಲ್ಲ, ಅದು ಸೊಳ್ಳೆನ. ಕೂತ್ಕೊಳ್ಳಿ. ನಾನು ಈ ಥರ ಕೇಳ್ತೀನಿ, ಬೇಜಾರು ಮಾಡಬೇಡಿ. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಅಯ್ಯೋ, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ? ಆದ್ರೂ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ರಾಮಣ್ಣ. ರಮಣ್ಣವ್ರೆ, ನಾರಾಯಣ್ ಸರ್ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ್ರು? ಅವ್ರು ಮತ್ತೆ ಆಚೆ ಹೋದ್ರು. ಓ, ಹೌದಾ? ಸರಿ. ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಯಾವತ್ತು ಧ್ಯಾನ ಭಜನೆ ಅಂತ ಮಿಸ್ ಮಾಡಿದವರಲ್ಲ, ಯಾಕೆ ಬರಲಿಲ್ಲ ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗಿರ್ಬೋದು ಅವರು? ಈ ಯಾರೊಬ್ರು ದಡುತಿ ವ್ಯಕ್ತಿ ಬಂದಿದ್ರು ಕಾರಲ್ಲಿ. ನೋಡೋದಕ್ಕೆ ಒಳ್ಳೆ ಪೈಲ್ವಾನ್ ಥರದ ಕಾಣ್ತಿದ್ರು. ಕಪ್ಪು ಬಟ್ಟೆ ಹಾಕ್ಕೊಂಡು ರಾಯರ್ ಅವ್ರ ಜೊತೆ ಹೋದರು. ಅಂದ್ರೆ ಅಗ್ನಿನ ಅವನು ಇಲ್ಲಿಗೆ ಬಂದಿರ್ಬೋದ? ಬಂದ್ರು ನಾರಾಯಣ ರಾಯರ್ ಜೊತೆ? ಚೇಚ, ಸಾಧ್ಯನೇ ಇಲ್ಲ. ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಜಾಸ್ತಿ ಯೋಚನೆ ಮಾಡಬೇಡಿ, ಕೂದಲು ಉದುರು ಹೋಗುತ್ತೆ. ಮತ್ತೆ ಕಾಡಿನ ಸೊಪ್ಪು ತಗೊಂಡು ತಿಕ್ಕಬೇಕಾಗತ್ತೆ. ಥ್ಯಾಂಕ್ ಯು ರಮಣ್ಣವ್ರೆ. ಇಡೀ ದಿನ ನಿಮ್ಗೆ ಎಷ್ಟೇ ಕೆಲಸ ಇದ್ರು ಆ ಕೆಲಸ ಎಲ್ಲ ಬಿಟ್ಟು ನಾವು ಪರ್ಸನಲ್ ಟೈಮ್ನ ಕೊಟ್ಟು ನಮ್ಮ ತಂದೆ ಹುಡ್ಕೋದಕ್ಕೆ ಸಹಾಯ ಮಾಡಿದೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಹೇಗೋ ದೇವ್ರ ದಯದಿಂದ ನಾಳೆ ನಾರಾಯಣ್ ಸರಿಂದ ನಮ್ಮ ತಂದೆ ಹುಡ್ಕೋದಕ್ಕೆ ಯಾವುದಾದ್ರು ಚಿಕ್ಕ ಕ್ಲೂ ಸಿಕ್ಕಿದ್ರು ಸಾಕು. ಸರಿ ರಾಮಣ್ಣ, ನಮ್ಮ ಬಗ್ಗೆನೂ ನಾವು ತುಂಬಾ ಹೇಳ್ಕೊಂಡ್ವಿ, ನಿಮ್ಮ ಬಗ್ಗೆ ನೀವೇನು ಹೇಳ್ಕೊಳ್ಳೇ ಇಲ್ವಲ್ಲ?
ರಾಮಣ್ಣ ಪ್ಲೀಸ್. ನೀವಿಬ್ಬರು ನನಗೆ ತುಂಬ ಇಷ್ಟ ಆಗಿದ್ದೀರಿ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ನನಗೇನು ತೊಂದರೆ ಇಲ್ಲ. ನಿಮ್ಮ ಅಪ್ಪನನ್ನು ಹುಡ್ಕೊಡಿ ಅಂತ ಹೇಳಿದ್ದಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳೋದಕ್ಕೂ ಒಂದು ಕಾರಣ ಇದೆ. ಕಾರಣನ ಏನು ಹೇಳಿ ರಾಮಣ್ಣ? ನನಗೂ ಅಪ್ಪ ಅಮ್ಮ ಇಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನನ್ನ ಕಳ್ಕೊಂಡಿದ್ದೀನಿ. ಫೋಟೋ ಸಿಗಲಿಲ್ಲ ಅಂದರೆ ಪಾಪ ವೇದಾಂತ ಮೂಲ್ಯ ತುಂಬ ಕಷ್ಟಪಡ್ತಾರೆ ಸೂರಿ ಹುಡ್ಕೋದಕ್ಕೆ. ಏನು ಮಾಡೋದು? ವೇದಾಂತ್ ರೂಮ್ ಡೋರ್ ಯಾಕೆ ಓಪನ್ ಇದೆ? ಯಾರು ಯಾರಿದ್ದೀರಾ ಒಳಗೆ? ನೀವು ಅಪ್ಪ ಅಮ್ಮ ಇಲ್ಲ. ಅಣ್ಣ ತಮ್ಮ ತಂಗಿ ಜೊತೆ ನಾನು ಬೆಳಿಬೇಕಾಯ್ತು. ರಾಮಣ್ಣ ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಡೌಟಿದಾರನ್ನು ಸಾಕಿ ಸಲಹೋ ಕಷ್ಟ ನನಗೆ ಗೊತ್ತಿದೆ ಸರ್. ಒಂದು ವಸ್ತುವಿನ ಬೆಲೆ ಅದು ಇರುವವ್ರಿಗಿಂತ ಅದನ್ನು ಕಲ್ಕೊಂಡವ್ರಿಗೆ ಜಾಸ್ತಿ ಗೊತ್ತಾಗಿರೋದು ಸರ್. ಕೆಲವರಿಗೆ ಅಪ್ಪ ಅಮ್ಮನ ಬಗ್ಗೆ ಪ್ರೀತಿನೇ ಇಲ್ಲ, ಹೆತ್ತವರ ಮಹತ್ವನೇ ಗೊತ್ತಿರೋದಿಲ್ಲ. ಪಾಪ ಅಪ್ಪ ಅಮ್ಮ ಕಷ್ಟಪಟ್ಟು ಇವ್ರಿಗೆ ಓದಿಸ್ತಾರೆ, ಅವ್ರಿಗೆ ಆಸೆ ಇರುತ್ತೆ ನನ್ನ ಮಗ ಅಥವಾ ಮಗಳು ದೊಡ್ಡ ಜನ ಆಗಬೇಕು, ಕೈ ತುಂಬ ಸಂಬಳ ಬರಬೇಕು ಅಂತ. ಆದರೆ ಅವರು ತನ್ನ ಕಾಲ ಮೇಲೆ ನಿಂತ ಮೇಲೆ ವಿದೇಶಕ್ಕೆ ಹೋಗೋದು, ದುಡ್ಡು ಮಾಡೋದು, ಏನೋ ಒಂದು ಅಪ್ಪ ಅಮ್ಮನ ಪ್ರೀತಿನೇ ಮರೆತು ಬಿಡ್ತಾರೆ. ಅಪ್ಪ ಅಮ್ಮನನ್ನು ನೆಮ್ಮದಿಯನ್ನು ನೋಡ್ಕೊಳ್ಳೋದು ಮಕ್ಕಳು ಯಾವತ್ತೂ ಮರಿಬಾರ್ದು. ಹೆತ್ತವ್ರಿಲ್ಲ ಅಂತಂದರೆ ಮಕ್ಕಳು ಹೇಗೆ ಅನಾಥರೋ ಹಾಗೆ ಮಕ್ಕಳಿಲ್ಲ ಅಂತಂದರೆ ಆ ವಯಸ್ಸಾದ ಹೆತ್ತವರು ಕೂಡ ಅನಾಥರಲ್ವೇ ಸರ್. ಬಿಡಿ, ಏನೇನೋ ಯೋಚನೆ ಮಾಡಿ ಏನೇನೋ ಮಾತಾಡ್ಬಿಡ್ತೇವೆ. ನಮ್ಮ ಜೀವನದಲ್ಲಿ ಎಲ್ಲ ನೋವನ್ನು ಮೆಟ್ಟಿ ನಾವು ನಿಲ್ಲಬೇಕು. ದೇವರು ನಮ್ಮನ್ನು ಕಾಯ್ತಾರೆ.
ನಮ್ಮ ಮನಸ್ಸು ಒಳ್ಳೇದಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ನಿಮ್ಗಾಗ್ತಿದೆಯಲ್ಲ ಅದೇ. ಯಾರದು? ಯಾರು ಇಲ್ವಲ್ಲ. ಮತ್ತೆ ಡೋರ್ ಯಾಕೆ ಓಪನ್ ಇದೆ? ಈಗ ವೈದೇಹಿ ಕೆಲಸನೇ ಇರುತ್ತೆ. ಸೋಂಬೇರಿ. ಕಸ ಗುಡ್ಸಕ್ಕೋ ಕ್ಲೀನ್ ಮಾಡೋಕ್ಕೋ ಬಂದಿರ್ತಾಳೆ. ವಾಪಸ್ ಬಾಗ್ಲು ಹಾಕೊಂಡು ಹೋಗಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಸತ್ಯ, ದೇವರ ದೊಡ್ಡವನು. ಈ ಸುಹಾಸಿನಿ ನನ್ನನ್ನೇನಾದರೂ ಇಲ್ಲಿ ನೋಡಿದ್ರೆ ಇವತ್ತು ನನ್ನ ಜನ್ಮ ಜಾಲಾಸ್ಬಿಟ್ಟಿರೋಳು. ಆಕೆ ಏನು ಅಂತ 108 ಪ್ರಶ್ನೆ ಬೇರೆ ಕೇಳಿರೋಳು. ಸೂರಿ ಫೋಟೋ ಎಲ್ಲೂ ಇಲ್ಲ. ಎಲ್ಲಿ ಅಂತ ಹುಡ್ಕೋದು? ಆ ಫೋಟೋ ಇದ್ದಿದ್ರೆ ವೇದಾಂತ ಅಮೂಲ್ಯಗೆ ಸಹಾಯ ಆದರೂ ಆಗಿರೋದು. ಈಗ ಹೇಗೆ ಹುಡುಕ್ತಾರೋ ಏನು? ಇಷ್ಟು ಕಷ್ಟಪಟ್ಟು ನಿಮ್ಮ ಸಾಮರ್ಥ್ಯದಿಂದ ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ಅದರಲ್ಲದೆ ಒಳ್ಳೆ ಮನಸ್ಸಿನಿಂದ ಅಪ್ಪನನ್ನು ಹುಡುಕ್ತಾ ಇದ್ರಲ್ಲ, ಖಂಡಿತ ಸಿಕ್ಕೇ ಸಿಗ್ತಾರೆ. ರಾಮಣ್ಣವ್ರೆ, ನಿಮ್ಮ ನಗು ಮುಖದ ಹಿಂದೆ ಇಷ್ಟು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ಟ್ರಾಂಗ್ ಆಗಿರಿ. ನೀವೇ ಹೇಳಿದಾಗ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ಎಲ್ಲ ಒಳ್ಳೇದಾಗುತ್ತೆ. ರಮಣವ್ರೆ, ನಿಮ್ಮ ಆಶ್ರಮದ ಊಟ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಯ್ಯೋ ವೇದ, ಅಂತ ಕರೆದ್ಬಿಟ್ಟೆ. ನಾನಿಲ್ಲಿ ಕೆಲವ್ರ ಗಂಡ, ಕೆಲವ್ರಿಗೆ ತಂದೆ, ಕೆಲವ್ರ ಮಗ, ಇನ್ನು ಕೆಲವ್ರಿಗೆ ಗುರೂಜಿ. ನಿನಗಿಷ್ಟ ಆದರೆ ಹಾಗೆ ಕರಿ, ಪರವಾಗಿಲ್ಲ. ಅಂದಾಗೆ ನಾಳೆ ನಿಮ್ಮ ತಂದೆನ ಹುಡ್ಕಕ್ಕೆ ಹೋಗೋಣ. ಊಟ ಮಾಡು. ರಾಮಣ್ಣವ್ರೆ, ಅವ್ರನ್ನ ನೋಡು. ಸರಿ.